ಎಲ್ರಿಗೂ ನಮಸ್ಕಾರ. ಇಲ್ಲ ಇಲ್ಲ ಏನು ಕೇಳೋದ್ ಬೇಡ ಅಣ್ಣ, ಎಲ್ಲಾರು ಕೇಳ್ತಾ ಇರ್ತಾರೆ. ಮಾರ್ಕ್ ಬಗ್ಗೆ ನಿಮ್ಮ ಎರಡು ಮಾತುಗಳಂದೆ ಸರ್. ಹೇಳ್ತೀನಿ ಸರ್, ನೀವು ಕೇಳಲಿಲ್ಲ ಅಂದ್ರೂ ಹೇಳ್ತೀನಿ. ಮಾರ್ಕ್ ಅಂದ್ರೆ ಕನ್ನಡದಲ್ಲಿ ಗುರುತು ಅಂತ ಹೇಳ್ತಾರೆ. ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ನನ್ನ ಮಗು ಇಂಥ ದಿನ ಹುಟ್ಟುತ್ತೆ ಅಂತ ಮಾರ್ಕ್ ಮಾಡ್ತಾಳೆ. ಬಟ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ, ಈ ಸಿಸೇರಿಯನ್ ಬಂದು ಮತ್ತೆ ಕೆಲವು ಡಾಕ್ಟ್ರುಗಳು ಇಲ್ಲ ಇವತ್ತು ಹುಟ್ಟಿದ್ರೆ ಏನೋ ಕರಳು ಬಳ್ಳಿ ಸುತ್ತಕೊಂಡಿದೆ ನಾಳೆ ಮಾಡಬೇಕು, ಇಲ್ಲ ಜ್ಯೋತಿಷ್ ಹೇಳಿದ್ದಾರೆ ಟೈಮ್ ನಾಳೆ ಬರುತ್ತೆ ನಾಳೆ ಅದನ್ನು ಡೆಲಿವರಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ 5 ತಿಂಗಳಿಗೆ ಮುಂಚೆ ಅಣ್ಣ ಒಂದು ಡೇಟ್ನ ಮಾರ್ಕ್ ಮಾಡಿದರು. 5 ತಿಂಗಳು 17 ದಿನ ಆಗಿರಬೇಕು, ಜುಲೈ 17ನೇ ತಾರೀಕು. ಬಟ್ ಮಗು ಹುಟ್ಟೋದು ಡೇಟ್ ಚೇಂಜ್ ಆಗಿರ್ಬೋದು, ಬಟ್ ಡಿಸೆಂಬರ್ 25ಗೆ ಮಾರ್ಕ್ ಬರೋ ಡೇಟ್ ಮಾತ್ರ ಚೇಂಜ್ ಆಗಿಲ್ಲ ಅಣ್ಣ. ಬಟ್ ನೀವು ಮಾರ್ಕ್ ಮಾಡಿದಾಗ ಆ ಡೇಟ್ನ ನಾನು ಅಂದ್ಕೊಂಡಿದ್ದೆ ಹೆಂಗೆ 5 ತಿಂಗಳಲ್ಲಿ ಸಿನಿಮಾ ಆಗುತ್ತೆ ಇದು ಅಂತ. ನನ್ನನ್ನು ಎಷ್ಟೋ ಜನ ಕೇಳಿದರು ಮಾರ್ಕ್ ಹೆಂಗೆ ಬರುತ್ತೆ, ಹೆಂಗಾಗೋಗುತ್ತೆ, ಏನಾಗುತ್ತೆ ಅಂತಂದ್ಬಿಟ್ಟು. ನಾನು ಆ ಜರ್ನಿನ ಒಂದು 5-6 ತಿಂಗಳು ಅಣ್ಣನ ಜೊತೆ ಪ್ರತಿದಿನ ನೋಡ್ಕೊಂಬಂದಿದ್ದೀನಿ. ಅವರು ನಿದ್ದೆನೇ ಮಾಡಿಲ್ಲ ನನ್ನ ಪ್ರಕಾರ. ಒಂದು 5 ದಿನ 6 ದಿನ ಶೂಟ್ ಮಾಡೋರು, ತಿರ್ಗಾ ಎಲ್ಲೋ ತೂತುಕುಡಿಲಿ ಶೂಟಿಂಗ್ ನಡೀತಾ ಇತ್ತು, ಪಾಂಡಿಚೇರಿಲಿ ನಡೀತಾ ಇತ್ತು. ಅಲ್ಲಿಂದ ಅಣ್ಣ ಎಲ್ಲಿದ್ದೀರಾ ಅಂದರೆ ಪಾಂಡಿಚೇರಿ ಅನ್ನೋರು. ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸ್ ಬಿಡ್ದಿಲಿರೋರು, ತಿರ್ಗಾ ಬಿಡ್ದಿಲ್ ನೈಟ್ ಕಾಲ್ ಮಾಡೋರು. ತಿರ್ಗಾ ಅಣ್ಣ ಎಲ್ಲಿದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗು ತಿರ್ಗಾ ಸೆಟ್ಟು ಇಲ್ಲೆಲ್ಲೋ ಕೆಂಗೇರಿ ಹತ್ರ ಒಂದು ಬಂಡೆದು ಒಂದು ಜಾಗ ಇದೆ, ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು. ನಾನು ಒಂದಿನ ಕೇಳಿದೆ ಅಣ್ಣ ನಿದ್ದೆನೇ ಮಾಡಲ್ವಲ್ಲ ಅಂತಂದಾಗ ಒಂದು ಸತಿ ನನಗೆ ಚಂದ್ರಣ್ಣ ಹೇಳಿದ್ರು ಕ್ಯಾಮ್ರಾಮನ್ನು, ಇಲ್ಲಿವರೆಗೂ ನಾವು ಶೂಟ್ ಮಾಡಿದ್ದಷ್ಟು ದಿನದಲ್ಲಿ ಅವ್ರು ಯಾವತ್ತೂ ಸೆಟ್ಟಲ್ಲಿ ಮಲಗ್ದವರೇ ಅಲ್ಲ. ಬಟ್ ಅವತ್ತು ಹತ್ತತ್ರ ಒಂದು 18-19 ಅವರ್ಸ್ ಶೂಟ್ ಆಗಿತ್ತು ಕಂಟಿನ್ಯೂಸ್. ಬೆಳಿಗ್ಗೆಗೆ ಡೈರೆಕ್ಟ್ ಅಲ್ಲಿಂದ ಇದಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲಿಗೆ ಬಿಗ್ ಬಾಸ್ಗೆ. ಸೆಟ್ಟಲ್ಲೇ ಒಂದು 5-15 ನಿಮಿಷ ಹಿಂಗೆ ಟೇಬಲ್ ಮೇಲೆ ಮಲ್ಕೊಂಡಿದ್ರು, ನಾವ್ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನೊಂದು 15 ನಿಮಿಷ ಆಮೇಲೆ ಇದ್ದಕ್ಕಿದ್ದಂಗೆ ಎದ್ದು ಏನು ಮಾಡ್ತಾ ಇದ್ದೀರಾ ಅಂತಂದಾದ್ಮೇಲೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ, ಇಲ್ಲ ನೀವು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂತ. ಅಂದರೆ ನಿದ್ದೆನೇ ಇಲ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರನೇ ಒಂದು ಮಾರ್ಕ್ ಥರದ ಸಿನಿಮಾ ಆಗೋಕ್ಕೆ ಸಾಧ್ಯ. ಅಂದರೆ ದೊಡ್ಡವ್ರು ಒಂದು ಮಾತು ಹೇಳ್ತಾರೆ, ದೊಡ್ಡ ವ್ಯಕ್ತಿನ ಎಲ್ಲರೂ ಗುರ್ತಿಟ್ಕೋಬೇಕು ಅಂತಂದರೆ, ಅಂದರೆ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ಏನಾದರೂ ಬರ್ದಿಟ್ಟು ಹೋಗ್ಬೇಕಂತೆ ಎಲ್ಲರೂ ಓದ್ಕೊಳ್ಳೋ ಥರ, ಇಲ್ಲ ಅಂತಂದರೆ ಏನಾದರೂ ಮಾಡಿಟ್ಟು ಹೋಗ್ಬೇಕಂತೆ ಎಲ್ಲರೂ ಅವ್ರ ಬಗ್ಗೆ ಬರೆಯೋ ಥರ. ಅದನ್ನು ಬರೆದಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ. ಆಲ್ ದ ವೆರಿ ಬೆಸ್ಟ್ ಅಣ್ಣ, ಗುಡ್ ಲಕ್ ಎಂಟೈರ್ ಮಾರ್ಕ್ ಟೀಮ್ಗೆ ಮತ್ತು ಡೈರೆಕ್ಟರ್ಗೆ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸಿನಿಮಾನ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಅವರೇ, ಥ್ಯಾಂಕ್ ಯು. ಈ ಕಡೆ